ಕಬ್ಬಿನ ಬೆಲೆ ಹೊರತುಪಡಿಸಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ನಿಗದಿ ಮಾಡದೆ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಿದ್ದು ರೈತರಿಗೆ 3160 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಲು ಸಚಿವರು ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಇದೇ ನವೆಂಬರ್ 27ನೇ ತಾರೀಕಿನಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ರೈತ ಹೋರಾಟಗಾರ ಮಹಾಂತಗೌಡ ನಂದಿಹಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಂದಿಹಳ್ಳಿಯವರು ಹಲವು ಬಾರಿ ಇದರ ಕುರಿತು ಹೋರಾಟ ನಡೆಸಿದಂತೆ ಇನ್ನಿತರ ಕೆಲಸಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಇದರ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ 27ನೇ ತಾರೀಕಿನಂದು DC ಕಚೇರಿ ಎದುರೇ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಂತಕ್ಕಂಥದ್ದು ಒಂದು ಬೇಡಿಕೆ ಇಟ್ಕೊಂಡು ನಾವು ದಿನಾಂಕ 27ಕ್ಕೆ ನಾವು ಸ್ಟ್ರೈಕ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಇವತ್ತು ನಮಗೆ ಇಳುವರಿಗೂ ಕಲಬುರಗಿ ಜಿಲ್ಲೆಯಲ್ಲಿ ಮೋಸ ಆಗ್ತದ. ಇವತ್ತು ಫ್ಯಾಕ್ಟ್ರಿದವ್ರನ್ನೂ ಮೋಸ ಮಾಡೋದು. ಹಿಂದಕ್ಕೆ ಎಲ್ಲ ಮಾಧ್ಯಮದವ್ರು ಇದ್ದರು DC ಅವ್ರ ಮೀಟಿಂಗ್ ತೊಗೊಂಡಾಗ ಇಲ್ಲ 3165 ನಿಮಗೆ ಕೊಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟರು. ಎಲ್ಲ ಮಾಧ್ಯಮದಾಗ ಬಂತು, ಎಲ್ಲದ್ರದಾಗ ಬಂತು. ನಾವು ಅಲ್ಪ ಸ್ವಲ್ಪ ಖುಷಿ ಪಟ್ಟೆವು. ಏನೋ ಒಂದು 150 ರೂಪಾಯಿ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅದ ಅಂತಕ್ಕಂಥ ಭಾವನೆ ಎಲ್ಲ ರೈತರ ಬಳಿ ಮೂಡ್ತು. ಭಾಳ ಖುಷಿದಾಗಿದ್ದೆವು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ 2950 ರೂಪಾಯಿ ಸರ್ಕಾರ ಕೊಡ್ತದೆ, 50 ರೂಪಾಯಿ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿದವರು 2950, ಸರ್ಕಾರ 50 ರೂಪಾಯಿ ನಾವು ನಿಮಗೆ ಸಹಾಯಧನ 3000 ರೂಪಾಯಿ ಕೊಡ್ತೀವಿ. ಅರೆ ನಮಗೇನು ದಾನ ಧರ್ಮ ಕೊಡ್ತೀರಿ? ನಾವು ಬೆಳೆದಂಥ ಮಾಲಿನೂ ಒಂದು ಪ್ರತಿಯೊಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ತೊಗರಿ ಬಂದ್ರೂ ನಮ್ಗಳು ತಪ್ಪಲ್ಲಾಗ್ಯದ, ಕಬ್ಬು ಬಂದ್ರೂ ನಮ್ಗಳು ತಪ್ಪಲ್ಲಾಗ್ಯದ. ಪ್ರತಿಯೊಂದಕ್ಕೂ ಒಂದೊಂದು ರೀತಿ ನಾವು ಹೋರಾಟ ಮಾಡ್ಕೊತ ಇರ್ಬೇಕು. ಇವತ್ತು ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ರೂ ಒಂದು ನಮ್ಗೆ ನ್ಯಾಯ ಸಿಗಲ್ಲಾಗ್ಯದ ಯಾವುದೇ ರೀತಿ. ಇವತ್ತು ನಮ್ಗೆ ಇಳುವರಿ ಪ್ರತಿ 15 ದಿನಕ್ಕೊಮ್ಮೆ ಚೆಕ್ ಮಾಡ್ಬೇಕಂತಾರೆ, ಅದಕ್ಕೆ ಇಳುವರಿ ಸಿಗಲ್ಲ. ಇವತ್ತೇನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿದವರು ಇವತ್ತು ಕಾಟದಾಗ ಮೋಸ ಮಾಡ್ತಾರೆ. ಇವತ್ತು ಕಾಟ ಏನಾದ್ರು ಹೊರಗೆ ಸೆಟ್ಟಿಂಗ್ ಮಾಡ್ರಿ ಅಂತಂದ್ರೆ ಅದನ್ನು ಯಾರೂ ಮಾಡಲ್ಲಾಗ್ಯಾರ. ಇವತ್ತು ನಾವು ಹೆಂಗಾಗ್ಯದಪ್ಪ ಅಂತಂದ್ರೆ ಇವತ್ತು ಕಬ್ಬು ನಾವು ಇವತ್ತು ಫ್ಯಾಕ್ಟ್ರಿ ಕೊಟ್ಟರು 6 ತಿಂಗಳು ದುಡ್ಡು ಬಂದಿಲ್ಲ. ಉದಾಹರಣೆಗೆ ಇವತ್ತು ವಡಗೇರ ಫ್ಯಾಕ್ಟ್ರಿದವರು ಮೊನ್ನೆ ಇನ್ನೂ ಸ್ವಲ್ಪ ಅಮೌಂಟೇ ಕ್ಲಿಯರ್ ಆಗಿಲ್ಲ. ಈ ರೀತಿ ಏನದ ನಮ್ಮ ಕಲಬುರಗಿ ಪರಿಸ್ಥಿತಿ ನಡೆದ. ಈಗ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಹೇಳಿದ ರೇಟಿಗೆ ನಾವು ಕಬ್ಬು ಕೊಡಪ್ಪ, ಆ ಪರಿಸ್ಥಿತಿ ಅದೇ. ಅರೆ 3300 ಮುಖ್ಯಮಂತ್ರಿಗಳೇ ಹೇಳ್ಯಾರ ಏಕದರ ನೀವು ಎಲ್ಲ ಫ್ಯಾಕ್ಟ್ರಿಗಳು ಅನ್ವಯಿಸ್ರಿ ಅಂತೇಳಿ. ನಮ್ಮ ಉಸ್ತುವಾರಿ ಸಚಿವರು 3000 ಕೊಡ್ರಿ ಅಂತ ಹೇಳ್ತಾರೆ. ಇದು ಎಕಡೆ ಲೆಕ್ಕ ರೀ ಇದು? ನಾವು ಮಾಲ್ ಬೆಳೆದು ಇವತ್ತು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಹೇಳ್ದಂಗೆ ನಾವು ಕಬ್ಬು ಕೊಟ್ಟು ಮನೆಗೆ ಬರ್ಬೇಕೀಗ. ಈ ತಾರತಮ್ಯ ಯಾಕೆ ಮಾಡ್ತೀರಿ? ನಂಬಲ್ಲಿನೂ ಸೇಮ್ ಇಳುವರಿ ಬರ್ತದೆ, ಸೇಮ್ ಎಥೆನಾಲ್ ಸಿಗ್ತದೆ, ಮೊಲಾಸಸ್ ಸೇಮ್ ಬರ್ತದೆ, ಎಲ್ಲ ಬರ್ತದೆ. ಕಾಟ ಕಳು ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಕಾಟ ಸುದ್ದು ಮಾಡ್ರಿ ಅಂತ ಸುಮಾರು ದಿನಗಳಿಂದ ನಾವು ಹೇಳ್ತೀವಿ, ಅದನ್ನೂ ಇಲ್ಲ. ಈ ಎಲ್ಲ ನಂಬಲ್ಲಿ ಈ ನಮ್ಮ ಭಾಗದ ಶಾಸಕರು ವಿರೋಧ ಪಕ್ಷದ ನಾಯಕರಂತರೂ ಈ ಕಬ್ಬಿನ ಬಾರದ ತುಟಿನೇ ಬಿಚ್ಚಲಾಗ್ಯಾರ. ಅವ್ರ ಪಾಪ ಏನು ಹಾರೋ ಏನು ಗುಲ್ಬರ್ದಾಗ ಏನು ಇಲ್ಲೋ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತು. ವಿರೋಧ ಪಕ್ಷದವ್ರೂ ಏನಿಲ್ಲ. ಆಡಳಿತ ಪಕ್ಷದ ಶಾಸಕರು ಅವತ್ತು BR ಪಾಟೀಲ್ ಅವರು ಹೇಳಿದ್ರು, ಇಲ್ಲ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತಂದರು. 3000 ದರ ಆದಮೇಲೆ ಏನಾರ ಮಾತಾಡ್ತಾರಂದ್ರೆ ಅವರು ಮಾತಾಡಲ್ಲ ಈಗ. ಮತ್ತು ಇಲ್ಲಿ ಈ ಭಾಗದ ಶಾಸಕರೇ 6 ಮಂದಿ ಕಾಂಗ್ರೆಸ್ ಶಾಸಕರು, 2 BJPದವರು, ಈ JDSದವರು ಏನು ಸತ್ತಾರ ಅಂತಕ್ಕಂಥ ಭಾವನೆ ಇವತ್ತು ನಮ್ಮ ರೈತ ಸಂಘದವ್ರಿಗೆ ಮೂಡ್ಲತ್ತು. ಕೇಳೋರು ಯಾರೂ ಇಲ್ಲ. ರಾಜಕೀಯದವರು ತಮ್ಮ ಲಾಭಕ್ಕೋಸ್ಕರ ಇದು ಮಾಡ್ಲತ್ತಾರ. ಇವತ್ತು ಏನಾರ ನಮ್ಮ ರೈತರಿಗೆ ಯಾರೇ ನಿಂತು ಮಾತಾಡ್ತಾರಪ್ಪ ಅಂತಂದ್ರೆ ಯಾರೂ ಮಾತಾಡೋ ಪರಿಸ್ಥಿತಿಯಾಗ ಅವ್ರು ಇಲ್ಲ. ಯಾಕಿಲ್ಲೋ ಅದು ಗೊತ್ತಿಲ್ಲ. ಮತ್ತು ಅವ್ರದ್ದು ಏನಾರ ಇವತ್ತು ಅವ್ರ ಪಗಾರ ಇವತ್ತು ಅವ್ರದ್ದು ಏನ್ರಿ CA ಇತ್ತಪ್ಪ ಅಂದ್ರೆ ವಿಧಾನಸೌಧದ ನಿಂತು ಮಾತಾಡ್ತಾರೆ. ನಮ್ಮ ಪರವಾಗಿ ಯಾರೂ ಮಾತಾಡಲ್ಲ ನಮ್ಮ ಭಾಗದ ಶಾಸಕರು. ಮತ್ತು ಮಾತಾಡಬೇಕಂತ ನಾವು ವಿನಂತಿ ಮಾಡ್ಕೋತೀನಿ. ಮಾತಾಡಿಲ್ಲಪ್ಪ ಅಂದ್ರೆ ಮುಂದೊಂದು ದಿನ ನಿಮ್ಮನ್ನು ಯಾವಾಗ ಗಂಡಾಂತರ ಕಾದದ ನಿಮಗೆ ನಮ್ಮ ಭಾಗದ ಶಾಸಕರಿಗೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು 15 ಬೇಡಿಕೆಯನ್ನು ಇಟ್ಟೀವಿ. ಇವತ್ತು ರೈತರಿಗೆ 286 ಕೋಟಿ ಇನ್ಶೂರೆನ್ಸ್ ಬಂದಂತ ಘೋಷಣೆ ಮಾಡ್ತಾರೆ. ಆದ್ರೆ ಇನ್ನೂ ರೈತರಿಗೆ ಯಾರ ಖಾತೆಗೂ ದುಡ್ಡು ಬಂದಿಲ್ಲ. ಅದನ್ನು ಏನಾದ್ರು ತಕ್ಷಣ ಪರಿಹಾರ ಕೊಡಬೇಕು. ಈ ಎಲ್ಲ ಒಂದು 15 ಬೇಡಿಕೆ ಇಟ್ಕೊಂಡು ನಾವೇನಪ್ಪ ಅಂತಂದರೆ 27ನೇ ತಾರೀಕು ಗುರುವಾರದಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಧರಣಿ ಸತ್ಯಾಗ್ರಹ ನಾವು ಮಾಡ್ತಕ್ಕಂಥದ್ದು ನಾವು ನಿರ್ಧಾರ ಮಾಡೀವಿ. ಇವತ್ತು ನಮಗೆ ಏನಾರೇ ಪೊಲೀಸರು ತೊಂದರೆ ಕೊಟ್ರಿಯಪ್ಪ ಅಂತಂದ್ರೆ ಅದಕ್ಕೆ ನೇರ ಸರ್ಕಾರ ಹೊಣೆ ಆಗ್ತದೆ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ.